ಫಸ್ಟ್ ಇನ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ನಾನೇನು ಗಂಗಾವತಿಯಿಂದ ಬಳ್ಳಾರಿಗೆ ಬರೋದಕ್ಕಿಂತ ಕೆಲವೇ ಕ್ಷಣಗಳ ಮುಂಚೆ ಶ್ರೀರಾಮುಲು ಅವರು ಅವನು ಸತೀಶ್ ರೆಡ್ಡಿ ಅಲ್ಲಿ ಕುಂತಿದ್ದಾಗ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಹೋಗ್ರಿ ಅಂತ ಹೇಳೋದನ್ನು ಆ ವಿಡಿಯೋ ಸುಮಾರು ಮೀಡಿಯಾಗಳೆಲ್ಲರೂ ಕೂಡ ಬಂದಿತ್ತು. ಅದಾದಮೇಲೆ ಅವನು ಸುಮಾರು ಬೀಪ್ ಮಾಡಿದ್ದೀವಿ ನಾವು. ಅಂದರೆ ಸುಮಾರು ಯಾವುದೇ ಒಂದು ರೀತಿಯಲ್ಲಿ ಕೂಡ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರೋವಂಥ ಒಂದು ಭಾಷೆಯಲ್ಲಿ ಶ್ರೀರಾಮುಲು ಬೈತಾ ಈ ಗನ್ಮ್ಯಾನ್ಗಳಿಗೆ ಅವನ ಹಿಂಬಾಲಕರು ಎಲ್ಲರಿಗೂ ಕೂಡ ಮತ್ತೆ ಮತ್ತೆ ಶ್ರೀರಾಮುಲು ಸಿಗೋದಿಲ್ಲ, ಇವಾಗಲೇ ಮುಗಿಸ್ಬಿಡ್ರಿ ಅಂತೇಳಿ ಹಾಕಿ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಹೇಳುವಂಥದ್ದು ವಿಡಿಯೋ ಬಂದಿರುವಂಥದ್ದು. ಸೊ ಅದನ್ನು ಜಸ್ಟ್ ನಾನು ಪ್ಲೇ ಮಾಡ್ತೀನಿ. ಬಟ್ ಏನಂದರೆ ಕೆಲವೊಂದು ನಿಮಗೆ ಬೇಕಾದರೆ ಟೋಟಲ್ ವಿಡಿಯೋ ಕೊಡಬೇಕಂದ್ರೆ ಕೂಡ ಕೊಟ್ಟಿರ್ತೀನಿ, ಬಟ್ ಅದನ್ನು ನೀವು ಕೂಡ ಪ್ಲೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಇಂಪಾಸಿಬಲ್. ಹೇಗಿದ್ರೂ ಕೂಡ ನೀವು ಅದನ್ನು ಹಾಕ್ಲಿಕ್ಕೆ ಬರಲ್ಲ. ನಾನು ಜಸ್ಟ್ ಹಾಕಿ ಮಾಡಿ ಸ್ವಲ್ಪ ಹಿಂದಕ್ಕೆ ಲೈಟಾಗಿ ಅವ್ರ ಕಡೆಯಿಂದನೇ ವಿಡಿಯೋ ತೆಗೆದಿರೋದು. ಅದ್ಮ ಇನ್ನೊಂದ್ಸಲ ಅದೇನೆಂದರೆ ಆ ಕೆಟ್ಟ ಲ್ಯಾಂಗ್ವೇಜಲ್ಲೂ ಕೂಡ ಅವನ ಒಡೀರಿ ಸಾಯಿಸ್ರಿ ಅಂತಲೇ ಅವನು ಮಾತಾಡ್ತಾನೆ. ಬಟ್ ಭಾಳ ನೀಚವಾದ ಪದಗಳವಿಲ್ಲ. ಸೊ ಹಾಗಾಗಿ ಬೀಪ್ ಮಾಡಿದ್ದೀನಿ. ಬೇಕಾದರೆ ನಿಮ್ಗೆ ಪರ್ಸ್ನಲಾಗಿ ನಾನು ಭಾಳ ವರ್ಸ್ಟ್ ಇದೆ ಲ್ಯಾಂಗ್ವೇಜ್, ಭಾಳ ವರ್ಸ್ಟ್ ಇದೆ. ಒಂದು ನಿಮಿಷ ಫಸ್ಟಿಂದ ಇಡ್ಲಿ. ಸತೀಶ್ ರೆಡ್ಡಿನ ಗುರ್ತಿಡ್ತೀರಲ್ಲಮ್ಮ ನೀವು? ಫಸ್ಟ್ ಸ್ಟಾರ್ಟಿಂಗಿಂದ ಇಡು, ಸ್ಟಾರ್ಟಿಂಗಿಂದ ಇಡು. ಶ್ರೀರಾಮುಲು ಅದವನು ಸತೀಶ್ ರೆಡ್ಡಿ. ಎಲ್ಲ ಟಿ ವಿಗಳಲ್ಲಿ ಶ್ರೀರಾಮುಲು ಅವನ್ನ ತೋರಿಸಿದ್ದಾರೆ, ಬಟ್ ಈ ಅವನು ಏನು ಸಾಯಿಸ್ರಿ ಹೊಡೀರಿ ಅಂತ ಹೇಳಿದ್ದು ಎಲ್ಲಿ ಬಂದಿಲ್ಲ. ಬಟ್ ಮೋಸ್ಟ್ಲಿ ನಿಮಗೆ ಹಾಕಿದ್ರೆ ಕ್ಲಿಯರಾಗಿ ಬರುತ್ತೆ ನಿಮಗಾಗಿ. ಅವನು ಅಲ್ಲ, ಅವನು ಒಂದು ನಿಮಿಷಮ್ಮ, ಅವನು ತೆಲುಗಲ್ಲಿ ಮಾತಾಡಿರೋದು, ಅವನು ತೆಲುಗಲ್ಲಿ ಅವನು ಹೇಳಿರೋದು ಅವನ್ನ ಹೊಡೀರೋ ಅಂತೇಳಿ. ಆದರೆ ಕೆಲವೊಂದು ಇವಾಗ ಬೇಕಾದರೆ ಅದನ್ನು ಕಟ್ ಮಾಡಿ ನಿಮಗೆ
ಕಳಿಸ್ಕೊಡ್ತೀನಿ ನಾನು. ಈ ಲೋಕಲ್ ಹುಡುಗರೆಲ್ಲ ಹಾಕ್ಕೊಂಡಿದ್ದಾರೆ, ಯೂಟ್ಯೂಬ್ ಚಾನಲ್ಸ್ ಇದರಲ್ಲೆಲ್ಲ ಹಾಕ್ಕೊಂಡಿರೋಂಥದ್ದು. ಒಂದು ಕೆಲಸ ಮಾಡಿ ಅಂತ ಹೇಳಿ, ಒರಿಜಿನಲ್ ವಿಡಿಯೋನ ಇದು ಮಾಡಿಬಿಟ್ಟು ಕಳಿಸ್ಲಿಕ್ಕೆ ಹೇಳ್ಬೋದು ಅಷ್ಟೇ. ಆಮೇಲೆ BTV ಬಳ್ಳಾರಿ ಅಂತ ಇದೆಯಲ್ಲ ಲೋಗೋ, ಅದನ್ನು ತೆಗಿಸಿ ಅದಲ್ಲದಂಗೆ ಒರಿಜಿನಲ್ ಕಳಿಸಿದ್ದಾರೆ ನೋಡಿ, ಅದನ್ನು ಡೈರೆಕ್ಟಾಗಿ ಎಷ್ಟೊಂದು 5 ನಿಮಿಷದಲ್ಲಿ ಮಾಡ್ಬೋದಲ್ಲ, ಮಾಡಿ ಎಲ್ಲರೂ ಗ್ರೂಪಲ್ಲಿ ಆಗ್ಬೋದು ಅಷ್ಟೇ. ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ, ಅದರಲ್ಲಿ ಎಲ್ಲ ಕೂಡ ಶ್ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ, ಸರಿಯಾದ ಸಮಯ ಇವಾಗ ಆಗ್ಬಿಟ್ರು ಸಿಗೋದಿಲ್ಲ ಅಂತೇಳಿ ಕೆಟ್ಟ ಶ್ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದ. ಅವನು ಸತೀಶ್ ರೆಡ್ಡಿ ಮಾತಾಡಿ. ಅಂದರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕ್ಸೋ ಪ್ರಯತ್ನ ಮತ್ತೆ ಇನ್ನೊಂದು ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು. ಇವನಿಗೆ ನಾವೇ ಹೋಗೋಣ, ಮತ್ತು ಅವ್ರು ಬರಲಿ. ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು, ನಾನು ಇಳಿದ ತಕ್ಷಣ ಫೈರಿಂಗ್ ಆಗಿ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ಶ್ರಾಮುಲ್ನೇ ಅವನು ಅಟ್ಯಾಕ್ ಮಾಡಂತ ಹೇಳ್ತಾನೆ. ಆ ಕ್ಷಣದಲ್ಲೇ ನಾನು ಬಂದಿರೋಂಥದ್ದು ಇಲ್ಲಿ ಕಾರಲ್ಲಿ. ಶ್ರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ರೆ ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಇಳಿದಿದ್ದೆ. ನಾನು ಆ ಟೈಮ್ನಲ್ಲಿ ಫೈರಿಂಗ್ ಆಗಿರುವಂಥದ್ದು. ಮತ್ತು ಅದೇ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಅವ್ರೇನು ಕೂಗಾಡಿದ್ರು, ಆ ಟೈಮ್ನಲ್ಲಿ ಫೈರಿಂಗು. ಬಟ್ ಶ್ರಾಮುಲ್ ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೆ ಇದ್ದಾನೆ. ಅಂದರೆ ಅವನೇನು ದೊಡ್ಡ ಬ್ಯಾಡ್ರ್ ನಾಯಕ, ಅವನೇನು ಪಾಳೆಗಾರನ, ಅವನ ಹೊಡೀರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರೂ ಶ್ರಾಮುಲ್ ಮೇಲೆ ಇದು ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರುವಾಗಿತ್ತು. ನೋಡಿ, ಇದು ನಮಗೆಲ್ಲರಿಗೂ ಕೂಡ, ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟ್ ಕಣ್ಣೊರೆಸೋ ತಂತ್ರಕ್ಕೆ ಇವಾಗ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ಶ್ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಯಲ್ಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸರಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು, ಪ್ರೂಫು ನಾವು ಕೊಡ್ತಾನೇ ಇದ್ದೀವಿ ನಾವು. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ವಹಿಸಿದರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುವಂಥದ್ದು. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಅವ್ರ ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನು ಮತ್ತು ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ವಿ. ಐದರ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತಾ ಇರುವಂಥದ್ದು. ನೋಡಿ, ಅದಕ್ಕೆ ಈ ಹಿಂದೆ ನಾನು ಹೇಳ್ತೀನಿ, ನಾನು ನಿಮಗೆ
ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಆವಾಗ ಅವರು CBI ಕೇಳಿದರು ನಮ್ಮ ಮೇಲೆ. ಅದಾದಮೇಲೆ ಕೋರ್ಟ್ ಮೂಲಕ CBI ವಿಚಾರಣೆಗೂ ಅವರು ಇದು ಮಾಡ್ಕೊಂಡು ಬಂದರು. ಇವತ್ತು ನಾವು CBIನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದರೆ ನಮಗೆ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದನ್ನು ಮೀರಿ ತಾವೇನು ಹೇಳಿದಿರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ, ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಟ್ ಮಾಡಿಸಿ, ಇವತ್ತು ಈ ಘಟನೆ ಆದ ತಕ್ಷಣ ಮಾರನೇ ದಿನವೇ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ನಾವು ಇವತ್ತು ಯಾವುದೇ ಒಂದು ನೋಡ್ರಿ ಭಯ ಅನ್ನೋದು ಇಲ್ದಾಗೇನೆ ನಿಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಅತಿ ದೊಡ್ಡ ಒಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನು ಆಫ್ಟರ್ ಆಲ್ ಒಬ್ಬ ಸತೀಶ್ ರೆಡ್ಡಿ ಅನ್ನೋನು ಬಂದು ಇವಾಗ ಸಿಕ್ಕಿದ್ದಾನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳೆಲ್ಲದನ್ನು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂಥ ಒಂದು ವಿಚಾರ. ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವ ಅನ್ನೋದು ಬಿಟ್ಬಿಡಿ, ಪ್ರೆಸೆಂಟ್ ಅಂತೂ ನಾನೊಬ್ಬ MLA ಆಗಿದ್ದೀನಿ. ಅದ್ರ ಮೇಲೇನು ಅವ್ರಿಗೇನು ಒಂದು ಕಂಪ್ಲೀಟ್ 10 days ಆದರೂ ಕೂಡ ನಿಶ್ಶಬ್ದವಾಗಿ ಸುಮ್ಮನೆ ದಿನಕ್ಕೊಮ್ಮೆ ಬಂದು ಏನೋ ಒಂದು ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವಾಗ 10 ದಿನ ಟೈಮ್ ಪಾಸ್ ಮಾಡಿದರು. ಇವಾಗ CID ಅಂತ ಹೇಳುವಂಥದ್ದು, ಮತ್ತು ಅವರೊಂದು 10 ದಿನ ಟೈಮ್ ಪಾಸ್ ಮಾಡಿದರೆ ಇದು ವಿಷಯ ಕೂಲಾಗಿಬಿಡುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ನಾಳೆ 17ನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ನನಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಬಗ್ಗೆ ಏನು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ನಿತಿನ್ ಅವರು ನನಗೆ ಶುಭಾಶಯಗಳು ಹೇಳೋದ್ರೊಂದಿಗೆ ಕಂಪ್ಲೀಟ್ ನಮ್ಮ ಹೋರಾಟಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯ BJP ನಾಯಕರುಗಳೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಅಂತಿಮವಾಗಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನಿಂಗ್ ಎಲ್ಲ ಆಗುತ್ತೆ. ನಾಳೆ ಬಳ್ಳಾರಿಯಿಂದಾಗಲಿ ಅಥವಾ ಬೆಂಗಳೂರಿಂದಾಗಲಿ ಪಕ್ಷ ಒಂದು ಹೋರಾಟದ ರೂಪುರೇಷೆಗಳನ್ನ ಅನೌನ್ಸು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಒಂದು ಇನ್ನು ಇದರಲ್ಲಿ ಎಷ್ಟು ಪ್ಲ್ಯಾನಿಂಗ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಷಯಗಳು ಬಂದಿದೆ. ಆ ವಿಷಯಗಳನ್ನ ಈಗಾಗಲೇ ಅದನ್ನು ಕುಟುಂಬ ಸದಸ್ಯರಿಗೂ ತೊಂದರೆ, ರಾಜಶೇಖರ್ ಕುಟುಂಬ ಸದಸ್ಯರು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಕೆಲವೊಂದು ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಎವಿಡೆನ್ಸ್ಗಳು ಇನ್ನೂ ನಮ್ಮ ಮುಂದೆ ಬಂದಿರುವಂಥದ್ದು. ಸೊ ಇವತ್ತು ನಾಳೆ ಇನ್ನೂ ನೋಡೋಣ, ನಾವು ನೋಡಿ ಅದೇ ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. ನಾಳೆ ತೀರ್ಮಾನ ಮಾಡಿ 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರುವಂಥದ್ದು. ಆ ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದು ದಿನ ಗೊತ್ತಿಲ್ಲ ಅಷ್ಟೇ ಆಗಲಿ, ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಇವಾಗ ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ ಇನ್ನೊಂದಾಗಲಿ ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರಾಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಮ್ಮ, ಏನೇ ಇದ್ರೂ ಕೂಡ ನಿಮಗೆ ನಾಳೆ ಸ್ಪಷ್ಟವಾಗಿ ಕಂಪ್ಲೀಟ್ ನಿಮಗೆ ಬಿತ್ತು ಫುಲ್ ಪ್ಲ್ಯಾನಿಂಗ್ ಸಮೇತ ನಾಳೆ ಪಾರ್ಟಿ ಕಡೆಯಿಂದನೇ ಮೋಸ್ಟ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿಗಳು ಬಳ್ಳಾರಿಗೆ ನಾಳೆ ಬರುವಂಥ ಅವಕಾಶಗಳಿದೆ. ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಬಂದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು, ಅಥವಾ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಟೈಮ್ ಟು ಟೈಮ್ ನಾನು ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ. ಕಂಪ್ಲೀಟ್ ನಿಮಗೆ ರ್ಯಾಲಿ, ಪಾದಯಾತ್ರೆ ಎಲ್ಲ ವಿಚಾರಗಳ ಬಗ್ಗೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಮಾತಾಡಿದ್ದಾಗಿದೆ. ಅದನ್ನು ಪ್ಲ್ಯಾನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಪಾರ್ಟಿ ಆಫೀಸಲ್ಲಿ. ಅದನ್ನು ನಾಳೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ.
ಯಾವುದಮ್ಮ? ನನ್ನ ಆಗ್ರಹ ಅಲ್ಲ, ಜನರ ಆಗ್ರಹ. ಪಬ್ಲಿಕ್ಕು ಮತ್ತು ಪಾರ್ಟಿ ಎಲ್ಲರೂ ಕೂಡ ಕಂಪ್ಲೀಟು ಈ ಒಂದು ವಿಷಯದಲ್ಲಿ ಅವ್ರನ್ನ ಬಂಧನ ಮಾಡುವವರೆಗೂ ಕೂಡ ಹೋರಾಟಗಳನ್ನು ರಾಜ್ಯಾದ್ಯಂತ ಯಾವ ರೂಪದಲ್ಲಿ ಮಾಡಬೇಕನ್ನೋದಕ್ಕೆ ಕಂಪ್ಲೀಟ್ ಪ್ಲಾನಿಂಗ್ ಆಗ್ತಾ ಇದೆ. ಬ್ರದರ್, ಇದಕ್ಕೆ ಎಷ್ಟು ಸಲ ನಾನು ಸಮಾಧಾನ ಹೇಳಬೇಕು ಹೇಳಿ? ಒಂದೇ ಒಂದು ವಿಷಯ ನಾನು ಹೇಳ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಮಧ್ಯಾಹ್ನ 2:00 ನಮ್ಮ ಕಾಂಪೌಂಡ್ ಒಳಗಡೆ ಬ್ಯಾನರ್ ಇದ್ದಿದ್ದನ್ನು ನಾನು ಅಧಿಕೃತವಾಗಿ ಪೊಲೀಸರಿಗೆ ನಾನು ಮಾಹಿತಿ ಕೊಟ್ಟು ಪೊಲೀಸರನ್ನೇ ಕರೆಸಿ ಪೊಲೀಸರ ಸಮಕ್ಷಮದಲ್ಲಿ ಪೊಲೀಸರೇ ಅದನ್ನು ತೆರವುಗೊಳಿಸಿ ಅವರು ಇಲ್ಲಿಂದ ಹೊರಟಿದ್ದು. ಅದಾದಮೇಲೆ ಎಲ್ಲ ಇನ್ನು ಇಶ್ಯೂ ಏನಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದು. ಯಾಕೆಂದರೆ ಇವಾಗ ಒಂದು ಬ್ಯಾನರ್ ವಿಷಯದಲ್ಲಿ ಅಂತೇಳಿ ಅವರು ಅದನ್ನು ದಿಕ್ತಪ್ಪಿಸೋ ಪ್ರಯತ್ನ ಮಾಡೋದು ಬೇಡ. ಇಲ್ಲಿ ಒಬ್ಬ ಶಾಸಕರ ಮೇಲೆ ಫೈರಿಂಗ್ ಆಗಿರುವಂಥದ್ದು ಇವತ್ತು, ಅಂದರೆ ನಮಗೆ ನಿನ್ನೆ ಬೆಳಿಗ್ಗೆಗೆ ಬಂದಿರುವಂಥ ಒಂದು ವಿಷಯದಲ್ಲಿ ಶ್ರೀರಾಮುಲು ಅವ್ರನ್ನೇ ಮುಗಿಸ್ಬಿಡ್ಬೇಕು ಅನ್ನೋಂಥ ಒಂದು ಹುನ್ನಾರ. ನಾನು ಇನ್ನೂ ಅಲ್ಲಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆನೇ ಶ್ರೀರಾಮುಲನ್ನೇ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಆ ಗನ್ಮ್ಯಾನ್ಗಳಿಗೆ ಅವ್ನ ಹಿಂಬಾಲಕರೆಲ್ಲರಿಗೂ ಕೂಡ ಶ್ರೀರಾಮುಲನ್ನೇ ಸಾಯಿಸ್ಬಿಡಿ ಅಂತೇಳಿ ಅವನು ಏನು 3 ಬಾರಿ ಇದ್ದು, ಅಂದರೆ ಅವ್ನ ವಾಯ್ಸ್ ಹೋಗಂಗೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ಅಂತೇಳಿ ಕೂಗಾಡ್ತಾನೆ ಇರ್ತಾನೆ ಅವನು. ಫಸ್ಟು ಇವನು ಸಿಕ್ಕಿದ್ದಾನೆ ಅವನೇನು ದೊಡ್ಡ ಬ್ಯಾಡ್ರ ನಾಯಕನ ಅವನು ಆಕ್ರಿ ಅಂತೇಳಿ ಅವನೇನು ಹೇಳ್ತಾ ಇದ್ದಾನಲ್ಲ. ಇದು ಬ್ಯಾನರ್ ವಿಷಯನ ಅಲ್ಲ, ಇದು ಬ್ಯಾನರ್ ವಿಷಯಕ್ಕೆ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 2:00 ಪೊಲೀಸರಿಗೆ ನಾವು ಯಾವಾಗ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರೇ ಬಂದು ತೆರವುಗೊಳಿಸಿದ ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡ್ಬಿಟ್ಟು ಮನೆ ಹತ್ರ ಇಂಥ ಘಟನೆ ನಡೆದಿದೆ, ಪೊಲೀಸರೇ ಬಂದು ನಾವು ತೆರವುಗೊಳಿಸಿದ್ದೀವಿ ಅಂತ ಇರಬೇಕಾಯಿತು. ಸಾಯಂಕಾಲ 6:00 ಸತೀಶ್ ರೆಡ್ಡಿ ಬಂದು ಮನೆ ಮುಂದೆ ಚೇರ್ ಹಾಕ್ಕೊಂಡು 40 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಯಾರಾದರೂ ಬ್ಯಾನರ್ ಕಟ್ಟಿಸ್ಕೊಡ್ತಾರೆ? ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಸಂಸ್ಕೃತಿ ಇತ್ತು ಅಂತಂದರೆ, ಅಂದರೆ ಗನ್ಮ್ಯಾನ್ಗಳನ್ನ ಕರ್ಕೊಂಡೋಗಿ 40 ಕುರ್ಚಿಗಳನ್ನು ಹಾಕ್ಕೊಂಡು ಮನೆ ಮುಂದೆ ಕೂತ್ಕೊಂಡು ಹೋಗಿ ಬ್ಯಾನರ್ ಕಟ್ರಿ ಅನ್ನೋಂಥ ಸಂಸ್ಕೃತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ನಡೆದಿದ್ದೇನಾ? ಹಾಗೇನಾದರೂ ಇತ್ತು ಅಂತಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಒಂದಿಷ್ಟು ಕಾನೂನು ಅರಿವು ಅನ್ನೋದು ಇದ್ದಿದ್ರೆ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ MLA ಬ್ಯಾನರ್ ಕಟ್ಟಬೇಕು ಅಂತಂದರೆ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪರ್ಮಿಷನ್ ಲೆಟ್ರ್ ತಗೊಂಡು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಕಟ್ತಾ ಇದ್ದಾರೆ ಅಂತಂದರೆ ಪೊಲೀಸ್ ಒಂದು ಇನ್ಸ್ಪೆಕ್ಟರ್ನ ಬಂದೋಬಸ್ತನ್ನು ಕಳಿಸಿ ಬ್ಯಾನರ್ ಹಾಕಿದರೆ ಯಾರು ಬೇಡ ಅಂತ ಹೇಳ್ತಾ ಇದ್ರು? ಅದಕ್ಕೆ ರೌಡಿ ಗುಂಪುಗಳು ಕಲ್ಲು ಬಾಟಿಲು ಬೀರ್ ಬಾಟಿಲ್ಸು ಪೆಟ್ರೋಲ್ ಬಾಟಿಲ್ಸು ಸಾವಿರಾರು ಮಂದಿ ಜನ ಬಂದು ಮನೆ ಹತ್ರ ಗಲಾಟೆ ಮಾಡೋಂಥ ಅವಶ್ಯಕತೆ ಏನಿತ್ತು? ನಮಗೆ ನಿನ್ನೆ ಸಂಜೆನೇ ಬಂದಿರುವಂಥದ್ದು, ನಮಗೆ ಈ ವಿಡಿಯೋ ಬಂದಿರುವಂಥದ್ದು ನೋಡಿ. ಶ್ರೀರಾಮುಲು ಅವರು ಯಾವಾಗಲೂ ಕೂಡ ತನ್ನ ಜಾತಿನ ಅಡ್ಡ ಇಟ್ಕೊಂಡು ರಾಜಕೀಯವಾಗಿ ಬೆಳೆದಿರುವಂಥ ವ್ಯಕ್ತಿ ಶ್ರೀರಾಮುಲು ಅಲ್ಲ. ಶ್ರೀರಾಮುಲು ಒಬ್ಬ ವಾಲ್ಮೀಕಿ ನಾಯಕನಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ವಾಲ್ಮೀಕಿ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಯುವಕ ರಾಜ್ಯದಲ್ಲಿ BJP ಪಕ್ಷದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾನಂತೇಳಿ ಆ ಜನಾಂಗದವರು ಹೆಮ್ಮೆ ಪಟ್ಟಿರುವಂಥ ಒಂದು ವಿಚಾರ, ಜನಾಂಗದ ಪ್ರೀತಿ ಗಳಿಸ್ಕೊಂಡಿರುವಂಥ ವಿಚಾರ ಆಗಲಿ. ಶ್ರೀರಾಮುಲು ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ಕೂಡ ಒಬ್ಬ ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಬೆಳೆದಿರುವಂಥದ್ದು. ಮತ್ತು ಈ ವಿಡಿಯೋ ನಮಗೆ ಸಿಕ್ಕಿರುವಂಥದ್ದು ನಿನ್ನೆ ಸಂಜೆನೇ ನಮಗೆ ಬಂದಿರುವಂಥದ್ದು. ಈ ವಿಡಿಯೋ ನಮಗೆ ಬಂದಿರುವಂಥದ್ದು ನಿನ್ನೆ ಸಂಜೆ. ಅಷ್ಟವರೆಗೂ ಕೂಡ ನಮಗೆ ನೋಡಿ, ಇವಾಗ ಒಂದೊಂದು ದಿನ ಒಂದೊಂದು ವಿಡಿಯೋಗಳು ಬರ್ತಾ ಇದೆ. ಇದು ಕೂಡ ನೀವು ಈ ವಿಡಿಯೋ ಗಮನಿಸಿದರೆ ನೀವು ಅವ್ರ ಕಡೆಯಿಂದ ಏನು ಗುಂಪಿದೆಯಲ್ಲ ಆ ಕಡೆಯಿಂದನೇ ವಿಡಿಯೋ ಸತೀಶ್ ರೆಡ್ಡಿದು ರೆಕಾರ್ಡಿಂಗ್ ಆಗಿರುವಂಥದ್ದು. ಜಸ್ಟ್ ಅದನ್ನು ಅಂದರೆ ಕಂಪ್ಲೀಟ್ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಷಯ. ವಿಶೇಷವಾಗಿ ನಿಮಗೆ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಒಂದು ಜನರು ಈ ಒಂದು ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಅನ್ನೋದು ಒಂದು ಯೋಚನೆ. ಬಟ್ ಆದರೆ ನಾನು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಕಳೆದ ಈ 10 ದಿವಸಗಳಲ್ಲಿ ಇವತ್ತು ಸೇರಿ
ಸಾವಿರಾರು ಸಂಖ್ಯೆಯಲ್ಲಿ ಜನ ಏನು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಕೂಡ ಜನರು ನಿರಂತರವಾಗಿ ಬಂದು ಈ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅಂತೇಳಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಒಂದು ಜಿಲ್ಲೆ ಅಂತಲ್ಲ, ಇಡೀ ಥ್ರೂಔಟ್ ನಿಮಗೆ ಕರಾವಳಿಯಿಂದ ಹಿಡಿದು, ಮಲೆನಾಡಿಂದ ಹಿಡಿದು, ಮಧ್ಯ ಕರ್ನಾಟಕದಿಂದ ಹಿಡಿದು, ದಕ್ಷಿಣ ಕರ್ನಾಟಕದಿಂದ ಹಿಡಿದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ನುವಂಥ ವಿಷಯನೇ ಇಲ್ದಂಗೆ ಕಳೆದ 10 ದಿವಸಗಳಿಂದ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಜನ. ಬಟ್ ಆದರೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರುವಂಥ ಸಿಚುವೇಶನ್ ನೋಡ್ಕೋಬೇಕಾಗಿರೋ ಕಾರಣ ನಾಳೆ ಕರೆಕ್ಟಾಗಿ ಪಾರ್ಟಿ ಲೀಡರ್ಸು ಎಷ್ಟು ಮಂದಿ ಏನು ಸಂಖ್ಯೆ ಕೂಡ ಒಂದು ಇತಿಮಿತಿಗಳಲ್ಲಿ ಕಂಪ್ಲೀಟ್ ಒಂದು ರೂಪುರೇಷೆಗಳನ್ನು ನಾಳೆ ಬಿಡುಗಡೆ ಮಾಡ್ತೀವಿ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಲ್ರೆಡಿ ಲೆಟರ್ನ ಕೂಡ ನಾವು ಸಬ್ಮಿಟ್ ಮಾಡಿದ್ದಾಗಿದೆ. ಅವರು ನಾಳೆ ಅವರು ಪರ್ಮಿಷನ್ ಕೊಡ್ತೀವಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಈಗಾಗಲೇ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಅನಿಲ್ ನಾಯ್ಡು ಅವ್ರ ಕಡೆಯಿಂದ ಈಗಾಗಲೇ ಲೆಟ್ರ್ ಕೂಡ ಕೊಟ್ಟಿದ್ದಾಗಿದೆ ಪ್ರೋಗ್ರಾಮ್ ಬಗ್ಗೆ. ಹಾಗಿಲ್ಲಾಂದರೆ ಕೋರ್ಟ್ ಇದೆ, ಕೋರ್ಟ್ ಮೂಲಕ ನಾವು ಯಾವುದು CBI ಕೇಸ್ಗಳಲ್ಲೇ ನಾನು ನಿರೀಕ್ಷಣಾ ಜಾಮೀನು ತಗೊಂಡಿಲ್ಲ. ಈ ಕೇಸ್ಗಳ ವಿಷಯದಲ್ಲಿ ನಾನು ಯಾಕೆ ತಗೊಳ್ತೀನಿ? ನಮ್ಮ ಮನೆ ಮೇಲೆ ಬಂದು ನಮ್ಮ ಮೇಲೇ ದಾಳಿ ಮಾಡಿ ನನ್ನ ಮೇಲೆ ಅವರು ಕೇಸ್ ಮಾಡ್ತಾರೆ ಅಂತಂದರೆ ಅದೆಲ್ಲದಕ್ಕೂ ಕೂಡ ನಾನು ಜಾಮೀನು ತಗೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಇಲ್ಲ, ಇದುವರೆಗೂ ಯಾವೊಬ್ಬರು ಕೂಡ ಕೇವಲ ನಾನು ಕೊಟ್ಟಿರುವಂಥ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಇಲ್ಲಿಗೆ ಬಂದು ಅವರೆಲ್ಲ ಮಾಜರ್ ಮಾಡಿರುವಂಥದ್ದು, ಪಂಚನಾಮ ಮಾಡಿರುವಂಥದ್ದು ಬಿಟ್ಟರೆ, ಮತ್ತು ಕೆಲವೊಂದು ಬಾಂಬ್ ಸ್ಕ್ವಾಡ್ಗಳೆಲ್ಲ ಕೂಡ ಬಂದು, ಫೋರೆನ್ಸಿಕ್ ಅವರೆಲ್ಲ ಕೂಡ ಬಂದು ಮನೆ ಸುತ್ತಮುತ್ತಲ ಮನೆ ಮೇಲೆ ಆಗಿರೋ ದಾಳಿ ಬಗ್ಗೆ ಆ ಕಲ್ಲು, ಬಾಟಲ್ಸು, ಪೆಟ್ರೋಲ್ ಬಾಂಬ್ಸು ಮತ್ತು ಬುಲೆಟ್ಗಳನ್ನು ಅವರು ವಶಪಡಿಸ್ಕೊಂಡು ಅದನ್ನು ನನ್ನ ಸಮಕ್ಷಮದಲ್ಲೇ ಕೌಂಟ್ ಮಾಡಿ ಅವ್ರ ವಿಡಿಯೋ ಮೂಲಕ ಮಜರ್ ಮಾಡಿ ತಗೊಂಡು ಹೋಗಿರೋಂಥದ್ದು ಮಾತ್ರ ಇದುವರೆಗೆ ಆಗಿರೋದು. ಹೌದು, ಇವಾಗ ಅಧಿಕಾರಿಗಳ ಮೇಲೆ ನಾವು ಕೊಟ್ಟಿದ್ದು, ಅದಕ್ಕೆ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದೀನಿ. ಇಲ್ಲ, ಅವ್ರು ಹಿಂಬರಿಹ ಬರೆದು ಕೊಟ್ಟಿದ್ದೆ. ನಾನು ನಿಮಗೆ ಮೀಡಿಯಾದಲ್ಲಿ ಓದಿ ಹೇಳಿದ್ದಲ್ಲ, ನಾನು ಅವರು ಆಲ್ರೆಡಿ ಆಗಿರುವಂಥ FIR ಅಲ್ಲಿ ಮುಂದುವರೆದ ಭಾಗವಾಗಿ ನಾವು ಇದನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಆಗಿರುವಂಥ FIR ಅಲ್ಲಿ ಈ ASP ರವಿಕುಮಾರ್ ಮತ್ತು ನಂದಾರೆಡ್ಡಿ ಅವ್ರ ಬಗ್ಗೆ ನಾವು ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ನಾವು. ಸೊ ಹಾಗಾಗಿ ಅದನ್ನು ಇವಾಗ ನಾನು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ನಲ್ಲಿ ನಾನು ಅದನ್ನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ನಾಳೆ ನಾಡಿದ್ರಲ್ಲಿ ಫೈಲ್ ಮಾಡ್ತೀವಿ ನಾವು ಅದನ್ನು. ಸರ್, ನಾನು ಈ ಪ್ರೋಗ್ರಾಮ್ ಬಗ್ಗೆ ಮೋಸ್ಟ್ಲಿ ಇವತ್ತು ನೈಟ್ಗೆ ಜನರಲ್ ಸೆಕ್ರೆಟರೀಸ್ ಬರ್ಬೋದು, ಮತ್ತು ನಾಳೆ ಮಧ್ಯಾಹ್ನ ಪ್ರೋಗ್ರಾಮ್ ಬಗ್ಗೆ ನಾನು ಸರ್ ನಾನು ನಿಮಗೆ ಒಂದು 2 hours ಬಿಫೋರ್ ನಾನು ಮೆಸೇಜ್ ಹಾಕ್ಬಿಡ್ತೀನಿ. ಅದಕ್ಕೆ ನಾನು ಹೇಳಿದ್ದಲ್ಲಮ್ಮ, ಅದರಲ್ಲಿ 99% ಎಲ್ಲರಿಗೂ ವಿಡಿಯೋಗಳು ನೋಡ್ರಿ, ಇದು ಭಗವಂತ ಅವರಾಗಿ ಮಾಡ್ಕೊಂಡಿರೋ, ನಾವು ಪ್ಲ್ಯಾಂಡ್ ಆಗಿದ್ದಿದ್ರೆ ನಾವು ಅವ್ರಿಗೆ 10 ಮಂದಿಗೆ ಹೇಳಿ ವಿಡಿಯೋ ಮಾಡಿಸ್ಬೋದಾಗಿತ್ತು. ಭಗವಂತ ಕೂಡ ಮೆಚ್ತಾ ಇಲ್ಲ ಆ ಕ್ರಿಮಿನಲ್ ಐಡಿಯಾಗಳಿಗೆ, ಕ್ರಿಮಿನಲ್ಸ್ಗೆ. ದೇವರು ಕೂಡ ಅವ್ರ ಪರವಾಗಿ ಅವ್ರ ಜೊತೆಯಲ್ಲಿ ಇದ್ದಂಥವರೇ ಈ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನು ನಾನು ತೆಗೆದಾಕ್ಬಿಟ್ಟು ನಾನು ಮಾಡಿ ಕಳಿಸ್ತೀನಿ. ಇವಾಗ ಒಂದು 5 minutesಲ್ಲಿ ಹಾಕಿದ್ದಾರೆ. ಇನ್ನೊಂದ್ಸಲ ಹಾಕು ಬೇಕಿದ್ರೆ. ಅಲ್ಲ, ಜನಾರ್ದನ್ ರೆಡ್ಡಿ ಗೌಡ ಇಬ್ಬರು ಒಂದೇ, ಬಳ್ಳಾರಿಯಲ್ಲಿ ಒಂದು ರಾಜಕಾರಣ, ಒಂದು ಮೀಡಿಯಾ. ತಮಗೆ ಒಂದು ಉದಾಹರಣೆ ಏನಂತಂದರೆ, ನಮ್ಮ ಯೋಗೇಶ್ ಗೌಡ ಹತ್ಯೆ ಕೇಸ್ ವಿಷಯದಲ್ಲಿ ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ CID ಅವರು 2016ರಲ್ಲಿ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ಅದಾದಮೇಲೆ 2019ರಲ್ಲಿ
CBI ತನಿಖೆಯಲ್ಲಿ ಇವಾಗ ಮತ್ತೆ ಅವರು ಒಳಗಡೆ ಹೋಗಿರುವಂಥದ್ದು. ಸೊ ಹಾಗಾಗಿ ಇವಾಗ CBI ತನಿಖೆಯಿಂದನೇ ಏನಾದರೂ ಕೂಡ ಸತ್ಯಾಂಶ ಹೊರಗಡೆ ಬರಬೇಕು. ಅದಕ್ಕೆ ನಾವು ಎರಡು ಆಪ್ಷನ್ಸ್ನ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿರೋದು. ಅಲ್ಲ ಕರೆಕ್ಟೇ ನಾನು ಹೌದು, ಅದಕ್ಕೋಸ್ಕರನೇ ಆದರೂ ಕೂಡ ಅವರು ಸಿದ್ದರಾಮಯ್ಯ ಅವರೆಲ್ಲ ಪಾದಯಾತ್ರೆ ಬಂದ ಮೇಲೆ ಅವರು ಕೇಂದ್ರ ಸರ್ಕಾರದಲ್ಲಿ UPA ಇದ್ದಾಗ CBIನಲ್ಲೇ ಕೂಡ ಮಾಡಿಸಿದ್ದು ಅದು ನಿಮಗೆಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. ಅದನ್ನು ನಾವು ಫೇಸ್ ಮಾಡಿದ್ದೀವಿ ನಾವು. ಅದೇ ಒಂದು ರೀತಿಯಲ್ಲಿ ಇವತ್ತು ಅವ್ರಿಗಿಂತ ಮುಂಚೆನೇ ಒಂದು ಸ್ಟೆಪ್ ನಾವು ಮುಂದೆ ಹೋಗಿ ಭಾರತೀಯ ಜನತಾ ಪಕ್ಷ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಂತಲೇ ನಾವು ಆಪ್ಷನ್ ಫಸ್ಟ್ ಕೇಳಿ ಅಥವಾ CBI ಎರಡರಲ್ಲಿ ಆಪ್ಷನ್ ಅವ್ರು ಕೊಟ್ಟಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗಾಗಲೇ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅವರು ಹಾಕಿಸ್ಬಿಟ್ಟು ಒಂದು ಟೀಮ್ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಇಡೀ ಜಗತ್ತಿಗೆ ಎಲ್ಲ ಸತ್ಯಾಂಶಗಳು ವಿತ್ ಪ್ರೂಫ್ಸ್ ಇರೋ ಟೈಮ್ನಲ್ಲಿ ಹೊರಗಡೆ ಬಂದ್ಬಿಡ್ತಾ ಇತ್ತು. ನೋಡಿ, ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅವರು ಸಮರ್ಥನೆ ಅಲ್ಲ ಬ್ರದರ್, ಅವ್ರ ವಿಡಿಯೋಗಳು ನಿಮ್ಮಲ್ಲೇ ಇದೆ, ನಾನು ನೋಡಿದ್ದೀನಿ. CIDಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅಂದರೆ ಪರವಾಗಿಲ್ಲ, ಬಟ್ ಅದು ಆಗುವಂಥ ಅವಕಾಶಗಳು ಇಲ್ಲದೇ ಇರೋ ಕಾರಣ CBI ತನಿಖೆ ಆಗಬೇಕಂತಲೇ ಅವ್ರು ಮಾತಾಡಿರುವಂಥದ್ದು. ನೋಡಿ, ಇಲ್ಲಿ ನಿಮ್ಮ ಮುಂದೆ ವಿಡಿಯೋ ಇದೆ, ಬೇಕಿದ್ರೆ ನಾನೇ ಪ್ಲೇ ಮಾಡ್ತೀನಿ. ನಾನು CID ಇದು ಅವ್ರು ಏನು ಇವಾಗ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಏನೂ ಇಲ್ಲ, ಬಟ್ ಆದರೆ ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂದರೆ ಕೂಡ ಪರವಾಗಿಲ್ಲ. ಅವ್ರು ಮಾಡಿಲ್ಲ ಅಂತಂದರೆ CBI ತನಿಖೆ ಆಗಲೇಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ನೋಡಿಮ್ಮ, ಅವರು ಕ್ಲಿಯರಾಗಿ CID ನೋಡಿ, ಕರ್ನಾಟಕ ರಾಜ್ಯ ಪೊಲೀಸರ ಬಗ್ಗೆ ಕೇವಲ ಜನಾರ್ದನ್ ರೆಡ್ಡಿಗಲ್ಲ, ಇಡೀ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸು ಅತ್ಯುತ್ತಮ ಪೊಲೀಸ್ ಅನ್ನೋದನ್ನು ಇಡೀ ಜಗತ್ತಲ್ಲೇ ಪ್ರಧಾನಮಂತ್ರಿಗಳು ಎಂಥವರೇ ಹೊಗಳಿರುವಂಥ ಸಂದರ್ಭಗಳಿದೆ. ಆದರೆ ಇಲ್ಲಿ ಸಾಕ್ಷಾತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅವ್ರು ನಾನು ಅವ್ರ ಬೆನ್ನಿಗೆ ನಿಂತ್ಕೊಳ್ತೀನಿ, ನಾನು ಅವರ ಜೊತೆ ನಾವಿದ್ದೇವೆ, ಏನು ಮನೆ ಮುಂದೆ ಬ್ಯಾನರ್ ಹಾಕಿದರೆ ಅಮೆರಿಕದಿಂದ ಚೈನಾದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ ಅಂದರೆ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಇಂಥ ಪದಗಳನ್ನ ಬಳಸಿದ್ರು? ಯಾವ ಡೆಪ್ಯೂಟಿ CM ಇಂಥ ಪದಗಳನ್ನ ಬಳಸಿದ್ರು ಹೇಳಿ ತಾವು? ಅದೇ ನಾನು ಹೇಳ್ತಾ ಇರೋದಂದ್ರೆ, ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರೇ ಈ ಮಾತುಗಳು ಅಂದಿದ್ದಕ್ಕೆ ಇವತ್ತು ನಾವು CID ಪೊಲೀಸ್ ಅನ್ನೋದು ಆ ಧೈರ್ಯದಿಂದ ಅವರು ಮಾಡೋ ಪ್ರಶ್ನೆ ಬರಲ್ಲ. ಹೌದು, ಇಲ್ಲ ನಾನು ನೋಡಿದೆ, ನಾನು ಅವತ್ತು ಲೈವಲ್ಲಿ ನಾನು ನೋಡ್ತಾ ಇದ್ದೆ. ಫುಲ್ಲು ನೀವು ವಿರೋಧ ಮಾಡಿದ್ರೆ ಭಾಳ ಪ್ರಶ್ನೆಗಳು ಕೇಳಿರಿ, ಎದ್ದೋಗ್ಬಿಟ್ರು. ಅಲ್ಲ, ಆ್ಯಕ್ಷನ್ ಮಾಡಿ ತೋರಿಸಿದ್ರಲ್ಲ, ಗುಂಡು ಇಲ್ಲಿ ಬಿತ್ತ ಅಂದರೆ ಇಲ್ಲಿ ಬಿದ್ದರೆ ಅವ್ರು ಹೋಗಿದ್ರೆ ನಾವು ತನಿಖೆ ಮಾಡ್ತೀವಿ ಅನ್ನೋದು ಅವ್ರ ಅರ್ಥ ಅಷ್ಟೇ. ಬಿಡ್ಬೇಕಂತ ಆಗ್ತದೆ. ಬಟ್ ಅದು ವಾಟರ್ ಇದೇ ಇದೆ, VTV ಬಳ್ಳಾರಿ ಯಾವುದೋ ಒಂದು ವಿಡಿಯೋಗಳು ಬರ್ತಾ ಇದ್ದಾವಲ್ಲ, ನೀವು ಬೇಕಾದ್ರೆ ಮಾಡ್ಕೋಬಹುದು ಅದನ್ನು. ಮೋಸ್ಟ್ಲಿ ನಿಮ್ಮ ಚಾನೆಲ್ಸ್ ಮಾಡಿಬಿಡ್ತಾರೆ. ಹೌದಮ್ಮ, ಅದೇ ನಾನು ಹೇಳ್ತಾ ಇರೋದೇನೆಂದರೆ, ಈ ಸಾಕ್ಷಿ ನಾಶಗಳಿಂದ
ಅದಕ್ಕೆ ಇವಾಗ ನಮಗೆ ಇನ್ನೂ ಭಾಳ ಪ್ರಮುಖವಾಗಿರುವಂಥ ವಿಷಯ ಅಂದರೆ ಇಡೀ ಆ ಕುಟುಂಬಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಥ್ರೆಟ್ ಮಾಡಿರುವಂಥವು ಬಂದ್ಬಿಟ್ಟಿದೆ. ಅದನ್ನು ಏನಾದರೂ ಹೀಗೆ ಮಾಡ್ತಾ ಹೋದರೆ ಅವ್ರಿಗೆ ಇನ್ನೂ ಏನು ಡೇಂಜರ್ ಆಗುತ್ತೆ ಅನ್ನೋ ಯೋಚನೆ ಅನ್ನೋದು ಒಂದು ಕಡೆ ನಮಗೆ ಆಗಿರುವಂಥದ್ದು ನೋಡ್ತೀವಿ. ನೋಡಿ ಅವ್ರಿಗೆಲ್ಲ ಆ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಒಂದು ವಿಷಯದಲ್ಲಿ ಪಾರ್ಟಿಯಿಂದ ನಾಳೆಲ್ಲ ಲೀಗಲ್ ಟೀಮಲ್ಲಿ ಮಾತಾಡಿಬಿಟ್ಟು ಮೇಯ್ನಾಗಿ ಫಸ್ಟ್ ಅವ್ರಿಗೆ ಪ್ರೊವೈಡ್ ಮಾಡಿದರೆ ಆವಾಗ ನಾವು ಇನ್ನೂ ಕೆಲವೊಂದು ನಿಮಗೆ ಕೊಡಲಿಕ್ಕೆ ನೀವು ಅಸಲು ಆಶ್ಚರ್ಯ ಪಡ್ತೀರ ಸರ್. ಅಂದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೋಗಿ ಅಲ್ಲಿ ಅವ್ರನ್ನ ಮೀಟ್ ಮಾಡೋದ್ರಿಂದ ನಾವು ಇನ್ಫ್ಲೂಯೆನ್ಸ್ ಮಾಡಿವಿ ಅನ್ನೋಂಥ ಅಪವಾದ ಕೂಡ ನಮ್ಮ ಮೇಲೆ ಇವ್ರು ಹಾಕೋದಕ್ಕೂ ಹಿಂದೇಟಾಗ್ತದೆ. ಯಾಕಂದರೆ ಅವ್ರ ತಂದೆ ಸೋಮಶೇಖರ್ ರೆಡ್ಡಿ ಅವರಿಗೆ ದುಡಿದಿದ್ದಾರೆ. ನಾನು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿದ್ದೆ. ಸೋಮಶೇಖರ್ ಅವ್ರಿಗೆ ದುಡಿದಿದ್ದಾರೆ ತಂದೆ. ಅವರು ಪಾಪ 3 ವರ್ಷದಿಂದ ಏನೋ ತೀರ್ಕೊಂಡು ಹೋಗ್ಬಿಟ್ಟಿದ್ರು. ಈ ಹುಡುಗ ಅಮಾಯಕ, ಅವನು ಇವಾಗ ಬಲಿಯಾದವನು. ಇವಾಗ ನಾವು ಅವ್ರ ಮನೆಗಳಿಗೆ ಬರೋದ್ರಿಂದ ಏನೇ ಇದ್ದರೂ ಕೂಡ ಅನಾವಶ್ಯಕವಾಗಿ ಅದು ಮೀಡಿಯಾದಲ್ಲಿ ನಾವೇನೋ ಸಿಬ್ಬತ್ತಿ ತೋರಿಸ್ಲಿಕ್ಕೆ ಹೋಗಿದ್ದೀವಿ ಅನ್ನೋವಂಥದ್ದು, ಮತ್ತು ನಾವು ಅವ್ರನ್ನೇನೋ ಇನ್ಫ್ಲೂಯೆನ್ಸ್ ಮಾಡಿವಿ ಅನ್ನೋದನ್ನು ಕೂಡ ನಮ್ಮ ತಲೆ ಮೇಲೆ ಇವರು ಹಾಕೋ ಚಾನ್ಸ್ ಬರುತ್ತೆ. ಅದಕ್ಕೆ ನಾವು ಹೋಗ್ತಾ ಇಲ್ಲ. ಫಸ್ಟು ತನಿಖೆ ಎಲ್ಲ ಮುಗಿದ ಮೇಲೆ ಏನು ಸಹಾಯ ಮಾಡಬೇಕಂದ್ರೆ ನಾವು ಮಾಡೋದಕ್ಕೆ ನಾವು ತಯಾರಿರ್ತೀವಿ ಅಷ್ಟೇ.